ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪರಿಷ್ಕರಣೆಯ ವಿಚಾರ ಏನು ಚರ್ಚೆ ಆಗ್ತಾ ಇದೆ ಅದರ ಬಗ್ಗೆ ಗೃಹ ಸಚಿವರು ಕೂಡ ಮಾತಾಡಿದ್ದಾರೆ. ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರಿಷ್ಕರಣೆ ಬಗ್ಗೆ ಜನರ ಅಭಿಪ್ರಾಯ ಇದೆ ಅಂತ ತಮ್ಮ ಸಚಿವರೇ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಚಿವರು ಹೇಳ್ತಾ ಇರೋದ್ರ ಬಗ್ಗೆ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅಲ್ಲ, ಅವರ ಅಭಿಪ್ರಾಯ ಹೇಳಿರ್ಬೋದು. ನನ್ನ ಅಭಿಪ್ರಾಯ ಮುಖ್ಯ ಆಗೋದಿಲ್ಲ. ನಮಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಲ್ಲ, ಅದೇ ಮುಖ್ಯ ಆಗುತ್ತೆ. ನಮ್ಮ ಅಭಿಪ್ರಾಯಗಳನ್ನೆಲ್ಲ ನಾವು ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಎಲ್ಲ ಹೇಳ್ತಾ ಹೋದ್ರೆ ಕ್ಯಾಬಿನೆಟ್ನಲ್ಲಿ ಹೇಳ್ಬೇಕು. ನಾವೆಲ್ಲ ಹೊರಗಡೆ ಎಲ್ಲ ಹೇಳ್ಕೊಂಡ್ರೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬಿಡುತ್ತೆ. ಅಲ್ಲ, ಅವರ ಅಭಿಪ್ರಾಯ ಹೇಳಿರ್ಬೋದು. ನನ್ನ ಅಭಿಪ್ರಾಯ ಮುಖ್ಯ ಆಗೋದಿಲ್ಲ. ನಮಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಲ್ಲ, ಅದೇ ಮುಖ್ಯ ಆಗುತ್ತೆ. ನಮ್ಮ ಅಭಿಪ್ರಾಯಗಳನ್ನೆಲ್ಲ ನಾವು ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಎಲ್ಲ ಹೇಳ್ತಾ ಹೋದ್ರೆ ಕ್ಯಾಬಿನೆಟ್ನಲ್ಲಿ ಹೇಳ್ಬೇಕು. ನಾವೆಲ್ಲ ಹೊರಗಡೆ ಎಲ್ಲ ಹೇಳ್ಕೊಂಡ್ರೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬಿಡುತ್ತೆ. ಗ್ಯಾರಂಟಿ ಪರಿಷ್ಕರಣೆಯ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಅದರ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ ಮಧು ಬಂಗಾರಪ್ಪ ಅವರು ಹೇಳಿರೋದು. ಯೋಜನೆಗಳ ಮಿಸ್ಯೂಸ್ ತಪ್ಪಿಸಬೇಕಾಗಿದೆ. ಬೆಂಗಳೂರಿನಲ್ಲಿ ಮಧು ಬಂಗಾರಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆ, ಅಳಿಯ ಅಲ್ಲ ಮಗಳ ಗಂಡ. ಯೋಜನೆ ಮಿಸ್ಯೂಸ್ ಆಗೋದು ನಿಲ್ಲಿಸಬೇಕು ಅಂತಂದ್ರೆ ಪರಿಷ್ಕರಣೆ ಆಗಬೇಕು ಅಂತಾನೆ ಅರ್ಥ. ಪರಿಷ್ಕರಣೆ ನಂಗೆ ಗೊತ್ತಿಲ್ಲ. ನಾನು ಮಿಸ್ಯೂಸ್, ಪರಿಷ್ಕರಣೆ ಬೇರೆ. ನಾನು ಹೇಳೋದು ಮಿಸ್ಯೂಸ್ ಆಗಬಾರ್ದು ಅಲ್ಲ, ಅದು ಮಾಡ್ಬೋದು ಮೆಕ್ಯಾನಿಸಮ್. ಏನಾಗ್ತದೆ ಈಗ ಇಲ್ಲ ಎಷ್ಟೊಂದು ಸತಿ ಸರ್ ಓಕೆ ಕೆಲವು ಸತಿ ಏನಾಗ್ತದೆ, ಕೆಲವು ಸತಿ ಯಾವುದೋ ಒಂದು ವಿಚಾರನ ಎರಡೆರಡು ಕಡೆಗೆ ನಾನು ಅನುಕೂಲ ತಗೊಳ್ತಾ ಇರ್ತೀನಿ. ಅದು ಆಗಬಾರ್ದು. ಮನೆಗಳಿಂದ ಕೊಡ್ತಾರೆ, ಒಬ್ಬನಿಗೇನೆ 2 ಮನೆ ಕೊಟ್ಟಿರ್ತಾರೆ, ಆ ಥರ ಆಗೋದು. ಅದು ಮಿಸ್ಯೂಸ್ ಅಲ್ಲ. ಸೊ ಮಿಸ್ಯೂಸ್ ಆಗಬಾರ್ದು. ಪರಿಷ್ಕರಣೆದ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಯಾವುದೇ ಸರ್ಕಾರಿಯ ಒಂದು ಸವಲತ್ತು, ಯಾಕೆಂದರೆ ಹಾರ್ಡ್ ಟ್ಯಾಕ್ಸ್ ಅರ್ನ್ಡ್ ಮನಿ ಶುಡ್ ಗೋ ಬ್ಯಾಕ್ ಟು ಪೀಪಲ್ ಹೂ ಡಿಸರ್ವ್. ಯಾರಿಗೆ ಅದು ಅವಶ್ಯಕತೆ ಇದೆ ಅವ್ರಿಗೆ ಹೋಗಬೇಕು. ಅದು ನನ್ನ ಆಸೆ. ಆವಾಗ ಮತ ಹಾಕ್ಸ್ಕೊಂಡಿರ್ತೀವಲ್ಲ, ಏನು ನಾವು ಪ್ರಣಾಳಿಕೆಯಲ್ಲಿ ಹೇಳಿಬಿಟ್ಟು ಮತ ಹಾಕ್ಸ್ಕೊಂಡು, ಅದಕ್ಕೆ ಒಂದು ಇದೇ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಮಾತಾಡಿರೋದು. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಸಚಿವರ ಅಭಿಮತ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಆಗಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಲಹೆ ಸ್ವೀಕಾರ ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು. ಶಕ್ತಿ ಯೋಜನೆ ಸೇರಿದಂತೆ ಎಲ್ಲ ಯೋಜನೆಗಳು ಶ್ರೀಮಂತರಿಗೂ ಹೋಗ್ತಾ ಇವೆ. ಯೋಜನೆಗಳ ಫಲ ಬಡವರಿಗೆ ಹೋಗಬೇಕು. ಫ್ರೀ ಅಂತಂದಿದ್ದು ಇವರೇ, ಎಲ್ಲರಿಗೂ ಫ್ರೀ ಅಂತ ಹೇಳಿದ್ದು ಇವರೇ. ಈಗ ಅವ್ರಿಗೆ ಹೋಗ್ತಾ ಇದೆ, ಇವ್ರಿಗೆ ಹೋಗ್ತಾ ಇದೆ ಅಂತಂದ್ರೆ ಅದರ ಅರ್ಥ ಏನು? ಸಚಿವರು ಏನು ಹೇಳಿದಾರೆ ಕೇಳೋಣ. ರೂಟೀನಲ್ಲಿ ನಮಗೂ ಬರ್ತದೆ ಕರೆಂಟು. ನಾನು ಇತಿಮಿತಿ ಮಾಡಿದ್ರೆ ಭಾಳ ಸರ್ಕಾರಿ ನೌಕರು ಹೇಳಿದ್ರು, ನಾನು ಪಡಿತಾ ಇದ್ದೀನಿ ಅಂತ ಹೇಳಿದರು. ಭಾಳ ನಮ್ಮಲ್ಲಿ ನಮ್ಮ ನೌಕರದವರು ನಮಗೂ ಸಿಗ್ತಾ ಇದೆ ಬೆನಿಫಿಟ್ಟು. ನಾವು 7 ಮಂದಿ ಅಣ್ಣ ತಮ್ಮರಿದ್ದೀವಿ, 7 ಮಂದಿಗೂ ಸಿಗ್ತಾ ಇದೆ, ನಾವೆಲ್ಲ ನೌಕರಿಯಲ್ಲಿದ್ದೀವಿ ಅಂತ ಅವ್ರು ಹೇಳಿದರು. ಸೊ ಅವ್ರ ಸಜೆಷನ್ನೇ ಇದು, ಬಡವ್ರಿಗೆ ಸಿಕ್ಕರೆ ಒಳ್ಳೇದಿದು, ನಮ್ಗೆ ಹೆಂಗಾರು ತುಂಬಂಥ ಶಕ್ತಿ ಇದೆ ಅಂತ ಭಾಳಷ್ಟು ನೌಕರು ಹೇಳ್ತಾರೆ. ಚಿಂತನೆ ಮಾಡ್ಬೇಕ್ರಿ ಅದ್ರ ಬಗ್ಗೆ, ಯಾವ ರೀತಿ ಮಾಡ್ಬೇಕಂತ. ಅದು ಮಾನದಂಡ ನಮ್ಮದು ಮುಖ್ಯ ಗುರಿ. ಅದು ಕಾರ್ಯಕ್ರಮ ಮಾಡಿರೋದು ಬಡವರಿಗೆ ಲಾಭ ಹೆಚ್ಚು ಸಿಗಬೇಕು ಅನ್ನೋದು ಎಲ್ಲರ ಆಸೆ ಆಗಿದೆ ಅಷ್ಟೇ. ಈ ಥರ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿದ್ದೀವಿ. ಅಂದರೆ ನಾವು ಇದನ್ನು ಮಾಡೋಂತೆ ಪರವಾಗಿಯೂ ಇಲ್ಲ, ವಿರೋಧವಾಗಿ ಇಲ್ಲ. ಆದರೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆಯ ವಿಚಾರ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳ ಮಧ್ಯೆ ಸಮನ್ವಯತೆ ಕೊರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಬಹಳ ನಿಚ್ಚಳವಾಗಿ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಮುನಿಯಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಬಹುತೇಕ ಸಚಿವರು ಪರಿಷ್ಕರಣೆ ಆಗಬೇಕು ಅಂತ ಹೇಳ್ತಾ ಇದ್ರೆ, ಮಾನ್ಯ ಗೃಹ ಸಚಿವ ಪರಮೇಶ್ವರ್ ಅವರು ಈ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಅದು ಅವರ ಅಭಿಪ್ರಾಯ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸರ್ಕಾರದಲ್ಲಿ ಈ ಬಗ್ಗೆ ಚರ್ಚೆನೇ ಆಗಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಚರ್ಚೆ ಆಗದೆ ಇವರು ಮಾತಾಡಿಬಿಟ್ರ? ಇವ್ರಿಗೆ ಏನು ಗೊತ್ತಿರಲಿಲ್ವಾ ಈ ಬಗ್ಗೆ? ಹಾಗಿದ್ರೆ ಮುನಿಯಪ್ಪ ಏನು ಹೇಳಿದ್ರು, ಪರಮೇಶ್ವರ್ ಅವರು ಏನು ಹೇಳಿದ್ರು, ಒಂದ್ಸರಿ ಕೇಳ್ಕೊಂಬರೋಣ. ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಉದ್ದೇಶದಿಂದ ಒಂದು ಪರಿಷ್ಕರಣೆ ಅನ್ನೋ ಹೆಸರಿನಲ್ಲಿ ಕತ್ತರಿ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಯಥಾವತ್ತಾಗಿ ಜಾರಿ ಮಾಡಿದ್ದೀವಿ. ಬಹಳಷ್ಟು ಉತ್ತಮವಾಗಿ ಅವನ್ನು ಜನರಿಗೆ ಮುಟ್ಟಿಸಿದ್ದೀವಿ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ನಾವು ನಿಲ್ಲಿಸುವಂಥ ಸಂದರ್ಭ ಇಲ್ಲ.
ಆದರೆ ಪರಿಷ್ಕರಣೆ ಅರ್ಥ ಏನಂದರೆ ಯಾರು ಅರ್ಹರಿದ್ದಾರೆ ಆ ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಸಬ್ಸಿಡಿ ಪೂರ ಸಿಗುತ್ತೆ. ಅದರಲ್ಲಿ ಪರಿಷ್ಕರಣೆ ಅಂದರೆ ವಿಚಾರ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು. ಇವತ್ತು ನೀವು ಶಕ್ತಿ ಯೋಜನೆಯಲ್ಲಿ ಏನು ಎನ್ಕ್ವೈರಿ ಮಾಡೋಕ್ಕಾಗಲ್ಲ, ಪರಿಷ್ಕರಣೆ ಮಾಡೋಕ್ಕಾಗಲ್ಲ. 100% ಎಲ್ಲ ಮಹಿಳೆಯರಿಗೂ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಗೃಹ ಜ್ಯೋತಿಯಲ್ಲಿ ನೀವು 190 ಭಾಗ ಬೆಲೋ 200 ಯೂನಿಟ್ಟು ಖರ್ಚು ಮಾಡ್ತಾರೆ, ಅದರಲ್ಲಿ ಅವಶ್ಯಕತೆ ಇಲ್ಲ. ಯುವ ನಿಧಿ, ಆದರೆ ಮುಖ್ಯವಾಗಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಇಲಾಖೆಗಳಲ್ಲಿ ಪರಿಷ್ಕರಣೆ ಆಗ್ತಾಯಿದೆ. ಗೃಹಲಕ್ಷ್ಮಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನೋಡ್ತಾ ಇದ್ದಾರೆ, ಅವ್ರ ಹತ್ರ ವಿಚಾರ ವಿನಿಮಯಗಳನ್ನು ತಿಳ್ಕೊಬೋದು. ನನ್ನ ಇಲಾಖೆದು ನಾನು ಕ್ಲಿಯರಾಗಿ ಹೇಳಿದ್ದೇನೆ. ಸರ್ಕಾರ ಆಶ್ವಾಸನೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆಯ ವಿಚಾರ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳ ಮಧ್ಯೆ ಸಮನ್ವಯತೆ ಕೊರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಬಹಳ ನಿಚ್ಚಳವಾಗಿ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಮುನಿಯಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಬಹುತೇಕ ಸಚಿವರು ಪರಿಷ್ಕರಣೆ ಆಗಬೇಕು ಅಂತ ಹೇಳ್ತಾ ಇದ್ರೆ, ಮಾನ್ಯ ಗೃಹ ಸಚಿವ ಪರಮೇಶ್ವರ್ ಅವರು ಈ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಅದು ಅವರ ಅಭಿಪ್ರಾಯ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸರ್ಕಾರದಲ್ಲಿ ಈ ಬಗ್ಗೆ ಚರ್ಚೆನೇ ಆಗಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಚರ್ಚೆ ಆಗದೆ ಇವರು ಮಾತಾಡಿಬಿಟ್ರ, ಇವ್ರಿಗೇನು ಗೊತ್ತಿರಲಿಲ್ವಾ ಈ ಬಗ್ಗೆ? ಹಾಗಿದ್ರೆ ಮುನಿಯಪ್ಪ ಏನು ಹೇಳಿದ್ರು, ಪರಮೇಶ್ವರ್ ಅವರು ಏನು ಹೇಳಿದ್ರು, ಒಂದ್ಸರಿ ಕೇಳ್ಕೊಂಬರೋಣ. ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಉದ್ದೇಶದಿಂದ ಒಂದು ಪರಿಷ್ಕರಣೆ ಅನ್ನೋ ಹೆಸರಿನಲ್ಲಿ ಕತ್ತರಿ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಯಥಾವತ್ತಾಗಿ ಜಾರಿ ಮಾಡಿದ್ದೀವಿ. ಬಹಳಷ್ಟು ಉತ್ತಮವಾಗಿ ಅವನ್ನು ಜನರಿಗೆ ಮುಟ್ಟಿಸಿದ್ದೀವಿ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ನಾವು ನಿಲ್ಲಿಸುವಂಥ ಸಂದರ್ಭ ಇಲ್ಲ. ಆದರೆ ಪರಿಷ್ಕರಣೆ ಅರ್ಥ ಏನಂದರೆ ಯಾರು ಅರ್ಹರಿದ್ದಾರೆ ಆ ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಸಬ್ಸಿಡಿ ಪೂರ ಸಿಗುತ್ತೆ. ಅದರಲ್ಲಿ ಪರಿಷ್ಕರಣೆ ಅಂದರೆ ವಿಚಾರ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು. ಇವತ್ತು ನೀವು ಶಕ್ತಿ ಯೋಜನೆಯಲ್ಲಿ ಏನು ಎನ್ಕ್ವೈರಿ ಮಾಡೋಕ್ಕಾಗಲ್ಲ, ಪರಿಷ್ಕರಣೆ ಮಾಡೋಕ್ಕಾಗಲ್ಲ. 100% ಎಲ್ಲ ಮಹಿಳೆಯರಿಗೂ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಗೃಹ ಜ್ಯೋತಿಯಲ್ಲಿ ನೀವು 190 ಭಾಗ ಬೆಲೋ 200 ಯೂನಿಟ್ಟು ಖರ್ಚು ಮಾಡ್ತಾರೆ, ಅದರಲ್ಲಿ ಅವಶ್ಯಕತೆ ಇಲ್ಲ. ಯುವ ನಿಧಿ, ಆದರೆ ಮುಖ್ಯವಾಗಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಇಲಾಖೆಗಳಲ್ಲಿ ಪರಿಷ್ಕರಣೆ ಆಗ್ತಾಯಿದೆ. ಗೃಹಲಕ್ಷ್ಮಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನೋಡ್ತಾ ಇದ್ದಾರೆ, ಅವ್ರ ಹತ್ರ ವಿಚಾರ ವಿನಿಮಯಗಳನ್ನು ತಿಳ್ಕೊಬೋದು. ನನ್ನ ಇಲಾಖೆದು ನಾನು ಕ್ಲಿಯರಾಗಿ ಹೇಳಿದ್ದೇನೆ. ಸರ್ಕಾರ ಆಶ್ವಾಸನೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.